ಗ್ರಾಮೀಣ ಭಾಗಗಳಿಗೆ ಸಮರ್ಪಕ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಕಡೂರು ತಾಲೂಕಿನ ಕಬ್ಬಳ್ಳಿ ಗೇಟ್ ಬಳಿ ಸಕರಾಯಪಟ್ಟಣ ಬಾಣಾವರ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯನ್ನ ತಡೆದು ತೀವ್ರ ಪ್ರತಿಭಟನೆ ನಡೆಸಿದರು. ನಿರ್ಲಕ್ಷ್ಯಕ್ಕೆ ಧಿಕ್ಕಾರ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಮಕ್ಕಳಿಗಾಗಿ ಹೋರಾಟ, 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 ಬಸ್ಸಿಗಾಗಿ ಹೋರಾಟ, ಬೇಕೇ ಬೇಕು, ಉತ್ತರ ನಿರಾಶ್ರಿತಕ್ಕಾಗಿ, ಉತ್ತರ ನಿರಾಶ್ರಿತಕ್ಕಾಗಿ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಕಬ್ಬಳ್ಳಿ, ಗುಣಸಾಗರ, ಮಂಗೇನಹಳ್ಳಿ, ಸಿದ್ದಾಪುರ ಹಾಗೂ ಗೊಲ್ಲರಹಟ್ಟಿ ಗ್ರಾಮಗಳಿಗೆ ನಿಗದಿತ ಬಸ್ ಸಂಚಾರವಿಲ್ಲದೆ ನಿತ್ಯ ನೂರಾರು ಮಂದಿ ಪರದಾಡುವಂತಾಗಿದೆ. ಕಡೂರು ಮತ್ತು ಚಿಕ್ಕಮಗಳೂರು ಪಟ್ಟಣಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ವಿದ್ಯಾರ್ಥಿಗಳು ಪ್ರತಿದಿನ ಬರೋಬ್ಬರಿ 6 ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಸಾರಿಗೆ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿ ಗಡುವು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ರಸ್ತೆಗಿಳಿದು ವಾಹನ ಸಂಚಾರ ಸ್ಥಗಿತಗೊಳಿಸಿದರು. ನಾವು ಬಸ್ಸಿನ ಸಮಸ್ಯೆ ಆಗಿದೆ. ನಮಗೆ ಮೊನ್ನೆ 3ನೇ ತಾರೀಕು ನಾವು ಚಿಕ್ಕಮಗಳೂರಿಗೆ ಹೋಗಿದ್ವಿ. ಚಿಕ್ಕಮಗಳೂರು ರೆವಿನ್ಯೂ ಡಿಸಿ ಮತ್ತು ಡಿಪೋ ಡಿಸಿಗೆ ಒಂದು ಅರ್ಜಿ ಕೊಟ್ಟು ಬಂದ್ವಿ. ನಮಗೆ ಬಸ್ಸಿನ ತೊಂದರೆ ಆಗ್ತಿದೆ. ಒಂದು 60-70 ಮಕ್ಕಳುಗಳು ಸ್ಕೂಲಿಗೆ ಹೋಗ್ತಾರೆ, ಡೈಲಿ ಹೋಗ್ತಿದ್ದಾರೆ. ಅವ್ರಿಗೆ ತುಂಬಾ ಸಮಸ್ಯೆ ಆಗ್ತಿದೆ. ಮಳೆಗಾಲ ಬಂತು ಅಂದ್ರೆ ಮಧ್ಯೆ ನಡ್ಕೊಂಬರಕ್ ಆಗೋದಿಲ್ಲ. ಫಾರೆಸ್ಟ್ ಸಿದ್ದಾಪುರ ಇದೆಯಲ್ಲ, ಸಿದ್ದಾಪುರ ಮತ್ತೆ ಕುಪ್ಪಾಲ್ ಮಧ್ಯದಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ. ಒಂದು 2 ಕಿಲೋಮೀಟರ್, 1.5 ಕಿಲೋಮೀಟರ್ ಫಾರೆಸ್ಟ್ ಲ್ಯಾಂಡ್ ಇದೆ. ಆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇವಾಗೆಲ್ಲ ಚಿರತೆ ಕಾಟ ಇದೆ, ಬೇರೆ ಬೇರೆ ಪ್ರಾಣಿಗಳ ಕಾಟ ಇದೆ. ಅದಲ್ದಲ್ಲೇನೆ ಇವತ್ತು ಕೆಟ್ಟಗಾಲ ದಿನ ಇದೆ. ಇವತ್ತು ನೀವು ಬೇರೆ ಕಡೆ ಎಲ್ಲ ನೀವು ನೋಡಿದೀವಿ, ನಾವು ಟಿವಿಲೆಲ್ಲ ನೋಡ್ತಾ ಇದೀವಿ. ಬೇರೆ ಕಡೆ ಅಲ್ಲಿ ರೇಪ್ ಆಯ್ತು, ಇಲ್ಲಿ ರೇಪ್ ಆಯ್ತು ಅಂತೆಲ್ಲ ಇದ್ ಮಾಡ್ತಾರೆ. ಹೆಣ್ಮಕ್ಳುಗಳಿಗೆ ಏನಾದ್ರು ಸಮಸ್ಯೆ ಆದ್ರೆ ಮಕ್ಕಳಿಗೆ ಎಲ್ಲರಿಗೂ ತಂದೆ ತಾಯಿಗಳು ಒಬ್ಬ ಇಬ್ರು ಮಕ್ಕಳುಗಳಿದ್ದಾರೆ. ಅವ್ರ ಮಕ್ಕಳುಗಳ ಪರಿಸ್ಥಿತಿ ಏನು, ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗ್ಬೇಕು ಏನಾರ ಪ್ರಾಬ್ಲಮ್ ಆದ್ರೆ. ಅಧಿಕಾರಿಗಳೆಲ್ಲ ಹೆಂಗೆ ಅಂತಂದ್ರೆ, ಅಧಿಕಾರಿಗಳು MLA ಗಳು, MLC, MP ಎಲ್ಲ ರಾಜಕೀಯದವ್ರನ್ನ ಹೇಳ್ತಿರೋದು ಎಲ್ಲ ಮುಗಿದಾದ್ಮೇಲೆ ಬರ್ತಾರೆ. 5 ಲಕ್ಷ 10 ಲಕ್ಷ ಇಲ್ಲ 20 ಲಕ್ಷ ಪರಿಹಾರ ಘೋಷಣೆ ಮಾಡ್ತಾರೆ, ಹೋಗ್ತಾರೆ. ಪರಿಹಾರ ಘೋಷಣೆ ಮಾಡಿದಷ್ಟೇ ಬರುತ್ತಾ ಮಕ್ಳು ಏನಾರ ಆಗಿದ್ದು ಸಮಸ್ಯೆ ಬಗೆಹರಿಯುತ್ತಾ? ಅದಕ್ಕೋಸ್ಕರ ನಾವ್ ಹೇಳ್ತಾ ಇರೋದು, ನಮಗೆ ಬಸ್ ಕೊಡಿ. ನಾವ್ ಯಾಕೆಂದ್ರೆ ಎಲ್ಲಾ ಟೈಮು ಕೇಳ್ತಾ ಇಲ್ಲ. ನಾವು ಬೆಳಗ್ಗೆ 8ವರೆಗೆ ನಮ್ಗೆ ಇಲ್ಲಿಗೆ ಬಂದ್ರೆ ಇಲ್ಲ ಗಾರ್ಮೆಂಟ್ಸ್ ಹೋಗೋರು 50 ಜನ ಕೂಲಿ ಕಾರ್ಮಿಕರು ತುಂಬಾ ಜನ ಆಲ್ರೆಡಿ ಗಾರ್ಮೆಂಟ್ಸ್ ಗೆ ಹೋಗ್ತಾರೆ. ಅರಸೀಕೆರೆಗೆ ಮತ್ತೆ ಗಡೂರ್ ಗೆದ್ಲಹಳ್ಳಿ ಹತ್ರ ಹೋಗ್ತಿದ್ದಾರೆ. ಬಸ್ಸಿನ ವ್ಯವಸ್ಥೆ ತುಂಬಾ ಇಲ್ಲ. ಅವ್ರಿಗೆ 7 ಗಂಟೆಗೆ ಎದ್ದೋಗ್ಬೇಕು. ಇಲ್ಲಿಂದ ಬಸ್ಸಿನ ವ್ಯವಸ್ಥೆ ಇತ್ತು ಅಂದ್ರೆ ಕೂಲಿ ಕಾರ್ಮಿಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಬಸ್ಸಿನ ವಿಚಾರದಲ್ಲಿ ಸುಮಾರು 3 ವರ್ಷ 4 ವರ್ಷದಿಂದ ಶಾಸಕರಿಗೂ ಕೂಡ ಭಾರಿ ಮನವಿ ಮಾಡಿದೀವಿ. ಶಾಸಕರು ಕೂಡ ಯಾರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇನ್ನು ಮುಂದೆ ನಮಗೆ ನಮ್ಮ ಮಕ್ಳಿಗೆ ಬಸ್ ಬಿಡ್ಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಶಾಸಕ ಆಗೋದಕ್ಕೂ ನಮ್ಮೂರಿಗೆ ನಾನೇ ಯಾಕಂತೇಳಿ ನಾವು ಇಷ್ಟ ಹೇಳಕ್ ಇಷ್ಟಪಡ್ತೀವಿ. ಒಬ್ಬ ಶಾಸಕರಾದರೂ ಇಷ್ಟು 5 ಕಿಲೋಮೀಟರ್ ದೂರ ಇದೆ, ಎಲ್ಲಿಂದ ಹೆಂಗ್ ನಡ್ಕೊಂಡು ಹೋಗ್ತಾರೆ, ಹೆಂಗ್ ಬರ್ತಾರೆ, ಹೆಂಗ್ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಉಡಾಪ ಉತ್ತರಗಳನ್ನ ಕೊಡ್ತಾರೆ. ಒಬ್ಬ ಶಾಸಕರು ಆದ್ರೂ ಅಷ್ಟೇ, ಒಬ್ಬ KSRTC ಡಿಪೋ ಆದ್ರೂ ಅಷ್ಟೇ, ಯಾರೇ ಆದ್ರೂ ನಮ್ಮ ಮಂಗೇನಹಳ್ಳಿ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯದ ವಹಿಸ್ತಾರೆ ಅಂತಂದ್ರೆ ಭಾರಿ ಬೇಜಾರಾಗುತ್ತೆ. ಕಣ್ಣಿಗೆ ಕೈ ತೊಳಂಗ್ ಆಗ್ತದೆ ನಮ್ಮ ಪರಿಸ್ಥಿತಿ. ಹಂಗಾಗಿತ್ತು ನಮ್ಮ ಜೀವನದಲ್ಲಿ. ಹಂಗ್ ಬಹಳ ದುಃಖ ಪಟ್ಟಿದ್ವಿ. ನಮ್ ಬಸ್ ಬೇಕೇ ಬೇಕು ಅಷ್ಟೇ ನಾವು ಕೇಳೋದು. ಇಲ್ಲ ಸರ್, ನಮ್ಗೆ ಬಸ್ ಇಲ್ಲ, ಏನೂ ಇಲ್ಲ. ಅಷ್ಟು ಒದ್ದಾಡ್ತಿದ್ವಿ ನಾವು. ನಾವು ಕೆಲ್ಸಕ್ಕೆ ಹೋಗ್ಬೇಕು, ಹೊಲ ಮನೆ ಕೆಲಸ ಮಾಡೋದು, ಮಕ್ಕಳೆಲ್ಲ ಕಳ್ಸಕ್ಕಾಯ್ತು ಸರ್. ನಾವು ಬಸ್ ಬೇಕು ಸರ್, ನಮ್ಗೆ ಆಟೋಗಳೆಲ್ಲ ಏನಿಲ್ಲ. ನಮಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕಮಗಳೂರಿಗೆ ಸುಧಾ ಡಿಪೋ ಡಿಸಿಗೆ ಹೋಗಿ ಮತ್ತೆ ಜಿಲ್ಲಾಧಿಕಾರಿ ಡಿಸಿ ಹತ್ರ ಹೋಗಿ ಹೇಳಿ ಬಂದಿದ್ರು ಸುಧಾ ನಮಗೆ ಬಸ್ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. 1 ಮಂತ್ ಬೇಕಾ ನಮಗೆ ಮಾಡ್ಕೊಡಕ್ಕೆ? ಹೇಳ್ರಿ ನೀವೇನ? ಅದಕ್ಕೆ ನೀವು ಸುಧಾ ನಮಗೆ ಹೆಲ್ಪ್ ಮಾಡಿ ಅಂತ ನಾವು ಕೇಳ್ಕೊಂತೀವಿ. ನಮಗೆ ಬೇಕು ಬಸ್ ಬಿಡೋವರೆಗೂ ನಾವು ಇಲ್ಲಿ ಬಿಡೋದಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಆಮೇಲೆ ನಮ್ಮ MLA ಅವರು
ಈ ರೋಡ್ ಆಗೋ ದಿವಸ ಕೇಳಿದ್ವಿ ನಾವು ಬಸ್ ಬೇಕಂತ ಸರ್. ಅದಕ್ಕೆ ಅವ್ರು ಏನಂತ ಹೇಳಿದ್ರು, ಈ ರೋಡ್ ಆಗ್ಲಪ್ಪ ಖಂಡಿತ ಬಿಡ್ತೀವಿ ಅಂತ ಹೇಳಿದ್ರು. ಯಾಕೆ ಬಿಡ್ಲಿಲ್ಲ? ರೋಡ್ ಆಗಿ 4 ತಿಂಗಳು ಮೇಲಾಯ್ತು. ರೋಡ್ ಆಗ್ಲಿ ಖಂಡಿತ ಬಿಡ್ತೀವಿ ಅಂತ ಹೇಳಿ ಖಂಡಿತ ಮಾತಾಡಿದ್ರು. ಎಲ್ಲರೂ ಮಾತಾಡಿದ್ರು ಸಭಾ. ಅದಕ್ಕೆ ನಾವು ಮನವಿ ಮಾಡಿದ್ರು. ಎಲ್ಲರಿಗೂ ಲೆಟರ್ ಕೊಟ್ಟಾಯ್ತು, DC ಕೊಟ್ಟಾಯ್ತು, ಎಲ್ಲರಿಗೂ ಕೊಟ್ಟಾಯ್ತು. ನಾವು ಹಾಗಾಗಿ ನೀವು ಪ್ರೆಸರ್ ಖಂಡಿತ ನಮಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ ಸರ್. ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮುಂಬರುವ ಸೋಮವಾರದಿಂದ ಬಸ್ ಓಡಿಸುವುದಾಗಿ ಭರವಸೆ ನೀಡಿದರಾದರೂ ನಂತರ ಬಸ್ ಹಾಗೂ ಚಾಲಕ ನಿರ್ವಾಹಕರ ಕೊರತೆ ಇದೆ ಎಂದು ಸಬೂಬು ಮುಂದಿಟ್ಟರು. ಇದರಿಂದ ಮತ್ತಷ್ಟು ಕೆರಳಿದ ಸಾರ್ವಜನಿಕರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಪಷ್ಟ ಲಿಖಿತ ಭರವಸೆ ನೀಡುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ಪ್ರತಿಭಟನೆಯನ್ನ ಮುಂದುವರೆಸಿದರು. ಬಳಿಕ ಅಧಿಕಾರಿಗಳು ಮಾತನಾಡಿ, ಶಕ್ತಿ ಯೋಜನೆಯ ನಂತರ ಗ್ರಾಮೀಣ ಭಾಗದಲ್ಲಿ ಬಸ್ಗಳಿಗೆ ತೀವ್ರ ಬೇಡಿಕೆ ಬಂದಿದ್ದು, ವಾಹನಗಳು ಹಾಗೂ ಚಾಲಕ ನಿರ್ವಾಹಕರ ಕೊರತೆಯ ನಡುವೆಯೂ ಸಾರ್ವಜನಿಕರ ಮತ್ತು ಶ್ರಮಿಕರ ಅನುಕೂಲಕ್ಕಾಗಿ ಆದ್ಯತೆ ಮೇರೆಗೆ ಈ ಮಾರ್ಗಕ್ಕೆ ಬಸ್ ಒದಗಿಸಲಾಗುತ್ತಿದೆ ಎಂದರು. ಕ್ಷೇತ್ರ ಅಧ್ಯಕ್ಷರಿಗೆ ಈ ದಿನ ಏನು ಇಲ್ಲಿ ಏನು ಧರಣಿ ಬಸ್ ಸೌಲಭ್ಯಕ್ಕಾಗಿ ಏನು ಧರಣಿ ಹಮ್ಮಿಕೊಂಡಿದ್ರು, ಅದಕ್ಕೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋಸ್ಕರವಾಗಿ ನಾವು ಬಂದಿದ್ದೀವಿ. ಇಲ್ಲಿ ಗ್ರಾಮಕ್ಕೆ ಬಂದು ಅವ್ರ ಜೊತೆ ಮಾತಾಡ್ಬಿಟ್ಟು ಅವರ ಕೋರಿಕೆ ಅಂತೆ ನೆಕ್ಸ್ಟ್ ಮುಂದಿನ ಗುರುವಾರ ಇವಾಗ 6-7 ದಿವಸ ನಂತರ ನಾವು ಬೆಳಿಗ್ಗೆ ಒಂದು 8:00 ಮತ್ತೆ ಸಂಜೆ ಕಡೂರಿಂದ 4:45 ಗಂಟೆಗೆ ಕಡೂರಿಂದ ಕುಪ್ಪಾಳು ಮತ್ತಿಘಟ್ಟ ಕುಪ್ಪಾಳು ಮಾರ್ಗವಾಗಿ ಸಿದ್ದಾಪುರ ಮತ್ತೆ ಕಬ್ಲಿ ಮಾರ್ಗವಾಗಿ ಸಕರಾಪಟ್ಟಣಕ್ಕೆ ಬಸ್ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ಬೆಳಿಗ್ಗೆ ಸಹ ಕಡೂರಿಂದ ಸಕರಾಪಟ್ಟಣ ಮಾರ್ಗವಾಗಿ ಕಬ್ಲಿ ಮತ್ತೆ ಗುಣಸಾಗರ ಮತ್ತೆ ಕುಪ್ಪಾಳು ಮತ್ತಿಘಟ್ಟ ಮತ್ತೆ ಇದು ಕಡೂರಿಗೆ ಬೆಳಿಗ್ಗೆ ಮತ್ತೆ ಸಂಜೆ ವ್ಯವಸ್ಥೆ ಮಾಡಕ್ ನಾವು ಒಪ್ಕೊಂಡಿದ್ದೀವಿ. ಅದು ಗ್ರಾಮಸ್ಥರು ಸಹ ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಲಿಖಿತ ಮೌಖಿಕ ಭರವಸೆಯ ನಂತರ ಸಾರ್ವಜನಿಕರು ಸಾರಿಗೆ ಸಂಸ್ಥೆಗೆ ಜಯಘೋಷ ಕೂಗಿ ಪ್ರತಿಭಟನೆಯನ್ನ ಹಿಂಪಡೆದರು. ಮ್ಯಾನೇಜರ್ ಆದಂತ ರವಿನಾಯ್ಕ ಅವರು ಬಂದು ನಮಗೆ ನಾವು ಕೇಳಿದ್ಕೆ ಸ್ಪಂದಿಸಿ ಇವಾಗ ಗುರುವಾರದಿಂದ ಬಸ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಗುರುವಾರದಿಂದ ಬಸ್ ಬಿಡ್ಲಿಲ್ಲ ಅಂದ್ರೆ ಗುರುವಾರ ಬೆಳಗ್ಗೆ 8 ಗಂಟೆಗೆ ಬರಕ್ ಹೇಳಿದ್ವಿ. 8 ಗಂಟೆಗೆ ಬಸ್ ಬರಲಿಲ್ಲ ಅಂತಂದ್ರೆ ನಾವು ಇದೇ ರೀತಿ ಧರಣಿ ಕುತ್ಕೊಂತೀವಿ. ನೆಕ್ಸ್ಟ್ ಯಾವ್ದೇ ರೀತಿ ಕೇಳಕ್ ಹೋಗೋದಿಲ್ಲ. ನಾವು ಇವಾಗ ಕಡಿಮೆ ಇದೆ, ಸಮಾಧಾನವಾಗಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಸಮಾಧಾನ ಇರೋದಿಲ್ಲ, ಬೇರೆ ತರ ಇದಾಗತ್ತೆ. ಅವ್ರಿಗೆ ಹೇಳಿದೀವಿ ಗುರುವಾರ ದಿನ ನಾವು ಬಿಡ್ತೀವಿ ಅಂತ ಅಲ್ಲಿವರೆಗೂ ಟೈಮ್ ಕೇಳಿದ್ದಾರೆ. ಅಲ್ಲಿ ಅವರು ಒಪ್ಕೊಂಡು ಇಷ್ಟ ದಿವಸನೇ ಆಗಿದೆ ಅಂತ ಹೇಳಿ ಒಪ್ಕೊಂಡಿದೀವಿ. ಆ ಮಾತಿಗೆ ನಡ್ಕೊಂಡು ಅವರು ಕೇಳ್ಕೊಂತ ಹೋದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಬೇರೆ ರೀತಿಗೆ ಇಷ್ಟು ಜನ 1000 ಜನ ಕೆಲಸ ಕಾರ್ಯ ಬಿಟ್ಟು ಬಂದಿದೀವಿ. ನೆಕ್ಸ್ಟ್ ಸಲ ಬಂದಾಗ ಇದಕ್ಕಿಂತ ಡಬಲ್ ಆಗಿರ್ತಾರೆ. ನೆಕ್ಸ್ಟ್ ಇಷ್ಟು ಸಮಾಧಾನ ಕೂತ್ಕೊಳ್ಳಲ್ಲ. ಬೇರೆ ರೀತಿ ಆಗೋದ್ಕಿಂತ ಮುಂಚೆಲಿ ಅವ್ರು ಬಿಟ್ರೆ ಅನುಕೂಲ ಆಗುತ್ತೆ. ಬಿಡ್ಲಿ ಅಂತ ಹೇಳಿ ನಾವು ಅವ್ರ ಹತ್ರ ಕೇಳ್ಕೊಂಡಿದೀವಿ. ಬಿಡ್ತೀವಿ ಅಂತ ಹೇಳಿದ್ದಾರೆ, ಬಿಟ್ಕೊಟ್ರೆ ಸಾಕಷ್ಟೇ.